ಬರ್ತಿ ಹೆಸರು ಬೇಳೆ ಹಾಕ್ಬಿಡಮ್ಮ. ಬಿಸಿನೀರು ಆಗಲೇ ಇಲ್ಲಿ ಬೀಳ್ತಾ ಇದೆ, ಹಾಕ್ಬಿಡೋದು ಡೈರೆಕ್ಟ್. ಹೆಸರು ಬೇಳೆ ಚೆನ್ನಾಗಿ ಬೆಂದಿದೆ. ಇವಾಗ ಇನ್ನೇನು ಅವಲಕ್ಕಿ ಹಾಕಿದ್ರೆ ಹದವಾಗ ಆಗತ್ತೆ. ಕೊಬ್ಬರಿ ತುರಿ ಇವಾಗ ಹಾಕ್ಬೇಕು. ತಗೋಬರ್ತಿ ಕೊಬ್ಬರಿ ತುರಿ ಹಾಕ್ಬಿಡು. ಇವಾಗ ಮೆಣಸು ಜೀರಿಗೆ ಸ್ವಲ್ಪ ಹುರ್ಕೋಬೇಕು. ಅದ್ರೊಳಗೆ ಹಾಕೋದು ಅವ್ರು ತೌಡಾಗಿರುತ್ತೆ. ಎಲ್ಲ ಸಮವಾಗಿ ಕಲಸಿ ಎಲ್ಲ ಅವಲಕ್ಕಿ ಪೊಂಗಲ್ ಇವಾಗ ರೆಡಿ ಆಗಿದೆ. ಧನ್ಯವಾದ. ನಮ್ಮ ಶೈಲಿಯ ಪೊಂಗಲ್ ಅವಲಕ್ಕಿ ಪೊಂಗಲ್. ಅವಲಕ್ಕಿ ಪೊಂಗಲ್ ಏನಂತ ಹಾಡಿ ಹೊಗಳು ಇದನ್ನ ಹಾಡಿ ಹೊಗಳುವಂತ ಒಂದು ಅವಲಕ್ಕಿ ಪೊಂಗಲ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೆಒಎಫ್ನ ಸನ್ಗೋಲ್ಡ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ನಮಸ್ಕಾರ ವೀಕ್ಷಕ ಬಂಧುಗಳೇ, ಶ್ರೀರಾಮ್ಪುರದ ಅಂಡರ್ಪಾಸ್, ರೈಲ್ವೆ ಅಂಡರ್ಪಾಸ್ ಪಕ್ಕದ ಓಣಿಯಲ್ಲಿದ್ದೀವಿ. ಇಲ್ಲಿ ಮೇಲ್ಗಡೆ ಅಹಲ್ಯಾಬಾಯಿ ಅವರ ಅಡುಗೆ ಮನೆ. ಈಗ ಬೇಸಿಗೆ ಕಾಲದಲ್ಲಿ ಒಂದು ಸ್ವಲ್ಪ ತುಂತುರು ಮಳೆ ಬರ್ತಾ ಇದೆ. ಮಳೆಯ ಮೋಡದ ವಾತಾವರಣದಲ್ಲಿ ಅದ್ಭುತವಾಗಿ ಅವಲಕ್ಕಿ ಪೊಂಗಲ್ ತೋರಿಸ್ತೀನಿ ಬನ್ನಿ ಅಂದರು. ಅವಲಕ್ಕಿ ಪೊಂಗಲ್ ಅವರ ಹಳೆ ಶೈಲಿಯಲ್ಲಿ ನೋಡೋಣ ಬನ್ನಿ. ಅಹಲ್ಯಾಬಾಯಿ ಕ್ಯಾಟ್ರಿಂಗ್ ಸರ್ವಿಸಸ್ ಫುಲ್ ಬ್ಯುಸಿ. ಎಂಥ ವಾತಾವರಣ, ಹೊರಗಡೆ ಮಳೆ ಬರುವ ವಾತಾವರಣ, ಅದರಲ್ಲಿ ಅವಲಕ್ಕಿ ಪೊಂಗಲ್ ತೋರಿಸ್ತೀನಿ ಅಂದ್ರಿ. ಆಯ್ತು. ಇದು ಹಳೆ ಕಾಲದ ಬ್ರಾಹ್ಮಣರದ ಪೊಂಗಲ್. ಇದು ಸಾಮಾನ್ಯ ಬೆಳಗ್ಗೆ ತಿಂಡಿಗೆ ಎಲ್ಲದಕ್ಕೂ ಮಾಡ್ಕೋಬಹುದು. ಬಹಳ ರುಚಿಯಾಗಿರುತ್ತೆ, ದೇಹಕ್ಕೂ ಒಳ್ಳೇದು. ಇಂಗ್ರೀಡಿಯೆಂಟು ಅವಲಕ್ಕಿ ಪೊಂಗಲ್ಗೆ 1 ಪಾವ್ ಹೆಸರು ಬೇಳೆ, 2 ಪಾವ್ ಅವಲಕ್ಕಿ, 1 ತೆಂಗಿನಕಾಯಿ ಮೇಲ್ಗಡೆ ಭಾಗದ್ದು ಅರ್ಧ ತೆಂಗಿನಕಾಯಿ, ಸ್ವಲ್ಪ 50 ಗ್ರಾಮ್ ತುಪ್ಪ, ಆಮೇಲೆ 2 ಟೇಬಲ್ ಸ್ಪೂನ್ ಜೀರಿಗೆ, 1 ಟೇಬಲ್ ಸ್ಪೂನ್ ಮೆಣಸು, 7-8 ಹಸಿಮೆಣಸಿನಕಾಯಿ. ಎಣ್ಣೆ ನಾವು ಯಾವಾಗ್ಲೂ ಯೂಸ್ ಮಾಡೋ ಸನ್ ಗೋಲ್ಡ್ ಎಣ್ಣೆನೆ ಇಟ್ಕೊಂಡಿದೀವಿ. ಈಗ ಬಿಸಿನೀರು ಮರಳಕ್ಕೆ ಇಟ್ಟಿದೀವಿ. ಅದ್ ನೀರು ಮರಳ್ತಾ ಇದೆ, ಅದಕ್ಕೆ ಹೆಸರು ಬೇಳೆ ಹಾಕ್ತಿವಿ. ಬರ್ತಿ ಹೆಸರು ಬೇಳೆ ಹಾಕ್ಬಿಡಮ್ಮ. ಬಿಸಿನೀರು ಆಗ್ಲೇ ಇಲ್ಲಿ ಬೀಳ್ತಾ ಇದೆ, ಹಾಕ್ಬಿಡೋದು ಡೈರೆಕ್ಟ್. ಹೆಸರು ಬೇಳೆ ಏನು ತೊಳೆಯೋದು ಬೇಡ, ಹಂಗೆ ನೀರಿಗೆ ಸುರಿಬೋದು. ಇದು ಅವಲಕ್ಕಿ ಮಾತ್ರ ನೀರಿಗೆ ಹಾಕೋವಾಗ ಒಂದ್ಸತಿ ತೊಳೆದು ಹಾಕ್ಬೇಕು. ಅಷ್ಟೊಂದು ಪುಡಿ ಸ್ವಲ್ಪ 1 ಟೀ ಸ್ಪೂನ್ ಇಷ್ಟು ಹಾಕೋಬೇಕು. ಅಷ್ಟು ಹಾಕೋಬೇಕು. ನಾವು ಮಾಡ್ತಿರೋದು ಅವಲಕ್ಕಿ ಪೊಂಗಲ್. ಇವಾಗ ಮೆಣಸು ಜೀರಿಗೆ ಸ್ವಲ್ಪ ಹುರ್ಕೋಬೇಕು. ಅವಲಕ್ಕಿ ತೊಳೆದು ಗಟ್ಟಿ ಅವಲಕ್ಕಿ ಮೀಡಿಯಮ್ದು ಒಂದ್ಸತಿ ತೊಳೆದು ಇಟ್ಕೊಂಡ್ರೆ ಅದು ಚೆನ್ನಾಗಿರುತ್ತೆ. ಅವಲಕ್ಕಿ ತೊಳೆದು ರೆಡಿ ಆಗಿದೆ. ಅವಲಕ್ಕಿ ತೊಳೆದು ರೆಡಿ ಆಗಿದೆ. ಹೆಸರು ಬೇಳೆ ಚೆನ್ನಾಗಿ ಬೆಂದಿದೆ. ಇವಾಗ ಇನ್ನೇನು ಅವಲಕ್ಕಿ ಹಾಕಿದ್ರೆ ಹದವಾಗ ಆಗತ್ತೆ. ತಗೋಬರ್ತಿ ಅವಲಕ್ಕಿ ಹಾಕು. ಇವಾಗ ಅದಕ್ಕೆ ತೆಂಗಿನಕಾಯಿ ತುರಿ, ಮೇಲೆ ಒಗ್ಗರಣೆ ಹಾಕಕ್ಕೆ ಇವೆಲ್ಲ ರೆಡಿ ಇಟ್ಕೊಂಡಿರೋದು. ಕೊತ್ತಂಬರಿ ಸೊಪ್ಪು, ಕರಿಬೇವು, ಹಸಿರು ಮೆಣಸಿನ್ಕಾಯಿ ಎಲ್ಲಾನು. ಈಗ ಇದಾದ್ಮೇಲೆ ಪಕ್ಕದಲ್ಲಿ ಒಗ್ಗರಣೆಗೆ ಇಟ್ಕೊಂಡು ಒಗ್ಗರಣೆ ಹಾಕೋದು. ಇವಾಗ ಉಪ್ಪು ಹಾಕ್ಬೇಕು ಅವಲಕ್ಕಿ ಜೊತೆಗೆ ಬೇಯೋವಾಗ. ಸ್ವಲ್ಪ ನೀರು ಹಾಕಿದ್ರೆ ಅವಲಕ್ಕಿ ಹದವಾಗಿ ಬೇಯತ್ತೆ. ಒಂದು 10 ನಿಮಿಷ ಅವಲಕ್ಕಿ ಬೇಯಬೇಕು. 10 ನಿಮಿಷ ಹೆಸರು ಬೇಳೆ ಜೊತೆ ಅವಲಕ್ಕಿ ಬೇಯಬೇಕು. ಕೊಬ್ಬರಿ ತುರಿ ಇವಾಗ ಹಾಕ್ಬೇಕು. ತಗೋಬರ್ತಿ ಕೊಬ್ಬರಿ ತುರಿ ಹಾಕ್ಬಿಡು. ಕೊಬ್ಬರಿ ತುರಿ ಹಾಕ್ಬೇಕು ಇವಾಗ. ಇವಾಗ ಅವಲಕ್ಕಿ ಹದವಾಗಿ ಬೆಂದು ರೆಡಿಯಾಗಿದೆ. ಇದಕ್ಕೆ ಒಗ್ಗರಣೆ ಹಾಕಬೇಕು. ಇವಾಗ ಕೆಳಗಡೆ ಇಳಿಸಿ ಒಗ್ಗರಣೆಗೆ ಹಾಕೋದು. ಹುರಿಯಕ್ಕೆ ಜೀರಿಗೆ ಮೆಣಸು ಹುರಿಯಕ್ಕೆ ಇಟ್ಕೋಬೇಕೀಗ. ಜೀರಿಗೆ ಹುರಿದಿದ್ದಾಗಿದೆ. ಇವಾಗ ಜೀರಿಗೆ ಚಿಟ್ಕುಡ್ತಾ ಇದೆ. ಅದನ್ನು ತೆಗೆದು ಕೆಳಗಡೆ ಇಳಿಸ್ಕೊಂಡು ಒಗ್ಗರಣೆ ಬಾಣಲೆ ಇಟ್ಬಿಡುತ್ತ. ಜೀರಿಗೆ ಮೆಣಸು ಪುಡಿ ಮಾಡಕ್ಕೆ ಹಾಕ್ತಾ ಇದ್ದೀವಿ. ಹುರಿದು ಹಾಕ್ತಾ ಇದ್ದೀವಿ. ತಗೋಪ್ಪ ಮಂಜು, ಇನ್ನೊಂಚೂರು ಪುಡಿ ಮಾಡಿಕೊಟ್ಬಿಡಮ್ಮ.
ತುಂಬ ನುಣಕ್ಕಾಗೋದು ಬೇಡ, ಅವ್ರು ತೌಡಾಗಾದರೆ ಸಾಕು. ಸನ್ಗೋಲ್ಡ್ ಎಣ್ಣೆಲಿ ಇವಾಗ ಒಗ್ಗರಣೆ ಹಾಕ್ತಾ ಇದ್ದೀವಿ. ಒಂದು 2 ಸೌಟು ಎಣ್ಣೆ ಒಗ್ಗರಣೆಗೆ ಹಾಕ್ಕೋಬೇಕು. ಗ್ರಾಮ್ ಲೆಕ್ಕದಲ್ಲಿ ಹೇಳಬೇಕು ಅಂದರೆ ಒಂದು 100 ಗ್ರಾಮ್ ಎಣ್ಣೆ ಮಾಡಿಕೊಂಡು ಅದ್ರೊಳಗೆ ಹಾಕೋದು. ಅವ್ರು ತೌಡಾಗಿರ್ಬೇಕು. ಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕು, ಸ್ವಲ್ಪ ಹಾಕಿದ್ರೆ ಸಾಕು. ಕೊತ್ತಂಬರಿ ಸೊಪ್ಪು ಮೇಲ್ಗಡೆ ಉದುರಿಸೋದು, ಕರ್ಬೇ ಸೊಪ್ಪು ಒಗ್ಗರಣೆಗೆ ಹಾಕೋದು. ಅರಿಶಿನ ಒಂದು ಸ್ವಲ್ಪ ಹಾಕೋದು ಒಗ್ಗರಣೆಗೆ. ಸಾಸಿವೆ, ಕರ್ಬೇವು ಸೊಪ್ಪು, ಜೀರಿಗೆ. ಒಗ್ಗರಣೆಗೆ ಒಂದು ಸ್ವಲ್ಪ ಜೀರಿಗೆ ಹಾಕಬೇಕು. 1 ಸ್ಪೂನು ಜೀರಿಗೆನೂ 1 ಟೀ ಸ್ಪೂನ್. ಇವಾಗ ಹಸಿಮೆಣಸಿನ್ಕಾಯಿ ಹಾಕಿ ಕರ್ಬೇವು ಹಾಕೋದು. ಒಗ್ಗರಣೆ ರೆಡಿಯಾಗಿದೆ. ಅವಲಕ್ಕಿ ಮೇಲೆ ಹಾಕೋದು. ಎಲ್ಲ ಸಮವಾಗಿ ಕಲಸಿ ಎಲ್ಲ ಅವಲಕ್ಕಿ ಪೊಂಗಲ್ ಇವಾಗ ರೆಡಿ ಆಗಿದೆ. ಇವಾಗ ಪ್ಲೇಟಲ್ಲಿ ಹಾಕಿ ಸರ್ವ್ ಮಾಡ್ಕೊಂಡು ರುಚಿ ನೋಡಿ. ಧನ್ಯವಾದ. ನಮ್ಮ ಶೈಲಿಯ ಪೊಂಗಲ್, ನಿಮ್ಮ ಕಾಲದ್ದು ಅವಲಕ್ಕಿ ಪೊಂಗಲ್. ಅವಲಕ್ಕಿ ಪೊಂಗಲ್ ರೆಡಿಯಾಗಿದೆ. ನಾವು ನಮ್ಮ ಶೈಲಿಯ ಅವಲಕ್ಕಿ ಪೊಂಗಲ್ ತೋರಿಸಿದ್ದೀವಿ. ಇದನ್ನ ಆರ್ಡರ್ ಕೊಟ್ಟರೆ ಒಂದು ದಿವಸ ಮುಂಚೆ ಹೇಳಿದ್ರೆ ಬೆಳಗ್ಗೆ ಸಾಯಂಕಾಲ ಮಾಡಿಕೊಡ್ತೀವಿ. ವೀಕ್ಷಕರೇ, ಅವಲಕ್ಕಿ ಬಿಸಿಬೇಳೆಬಾತ್ ನೋಡಿದ್ದೀವಿ ನಾವು. ಅವಲಕ್ಕಿ ಪೊಂಗಲ್ ಫಸ್ಟ್ ಟೈಮ್ ನನಗೆ ಕೂಡ ಬಹಳ ಕುತೂಹಲ. ಅಮ್ಮವ್ರು ಅವರ ಶೈಲಿಯಲ್ಲಿ ನೋಡಿ, ಕೊಬ್ಬರಿ ಕಾಣ್ತದೆ, ಹೆಸರುಬೇಳೆ, ಕೊಬ್ಬರಿ, ಅವಲಕ್ಕಿ. ಅದ್ಭುತವಾದ ಅವಲಕ್ಕಿ ಪೊಂಗಲ್. ಏನಂತ ಹಾಡಿ ಹೊಗಳಿದ್ದನ್ನ ಹಾಡಿ ಹೊಗಳುವಂಥ ಒಂದು ಅವಲಕ್ಕಿ ಪೊಂಗಲ್. ನಾರ್ಮಲ್ ಪೊಂಗಲ್ದು ಫ್ಲೇವರು ಬೇರೆ ಇರುತ್ತೆ, ಟೇಸ್ಟ್ ಬೇರೆ ಇರ್ತದೆ. ಇಲ್ಲಿ ಅವಲಕ್ಕಿ ಸೇರ್ಕೊಂಡಿದೆ, ಆಮೇಲೆ ಇವರು ಮಾಡೋ ಕೈ ರುಚಿ ಸೇರ್ಕೊಂಡಿದೆ, ಅವರ ಹದ ಸೇರ್ಕೊಂಡಿದೆ. ಅಲ್ಲಿ ಪ್ರತಿಯೊಂದು ಇಂಗ್ರೀಡಿಯೆಂಟ್ಸು ನಿಮ್ಮ ನಾಲ್ಗೆ ಮೇಲೆ ಹಾಗೆ ನಿಮ್ಗೆ ಗೊತ್ತಾಗುತ್ತೆ. ಇಂಥ ಒಂದು ಪೊಂಗಲ್, ಅವಲಕ್ಕಿ ಪೊಂಗಲ್ ನೀವು ಮನೆಯಲ್ಲಿ ಮಾಡಿಕೊಂಡು ಸವಿರಿ. ಅಮ್ಮವ್ರಾಗಲೇ ಹೇಳಿದ್ರು ಇದನ್ನು ಮಾಡಿಕೊಡ್ತಾರೆ. ನೀವು ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿದರೆ ಬೆಳಗ್ಗೆ ಸಾಯಂಕಾಲ ಈ ರೀತಿ ಒಂದು ಮಾಡಿ ನಿಮಗೆ ಕಳಿಸ್ಕೊಡ್ತಾರೆ. ಅದ್ಭುತವಾದ ಒಂದು ಅವಲಕ್ಕಿ ಪೊಂಗಲ್ ನೋಡಿದ್ವಿ. ಸೊ ಇಂಥದ್ದು ಇನ್ನೂ ಅದ್ಭುತ ರೆಸಿಪಿಗೋಸ್ಕರ ಇಲ್ಲಿ ಬರ್ತಾ ಇರ್ತೀವಿ. ಸಪೋರ್ಟ್ ಮಾಡಿ, ಅಮ್ಮವ್ರನ್ನ ಸಪೋರ್ಟ್ ಮಾಡಿ, ನಮ್ಮನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಮಸ್ಕಾರ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.